ವೆರಿ ಸಿಂಪಲ್. ಒಂದು ಅರ್ಧ ಕಪ್ನಷ್ಟು ಸೌತೆಕಾಯಿ, ಮಾಮೂಲಿ ಸೌತೆಕಾಯಿ ಏನು ಸಿಗುತ್ತೆ ಅದನ್ನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಅದನ್ನ ನಿಮ್ಮೊಂದು ಮಿಕ್ಸರಿಗೆ ಬ್ಲೆಂಡರಿಗೆ ಹಾಕಿ. ಮತ್ತೊಂದು ಅರ್ಧ ಕಪ್ನಷ್ಟು ಈ ಪೈನಾಪಲ್ ಅನಾನಸ್ನ ತುಂಡುಗಳನ್ನು ಕೂಡ ಅದಕ್ಕೆ ಹಾಕಿ. ಯಾಕೆ ಏನೇನು ಯೂಸ್ ಮಾಡುತ್ತಿದ್ದು ನಾನು ಕೊನೆಗೆ ಹೇಳ್ತೀನಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಮುಂಚೆ ಇದು ರೆಸಿಪಿ ಹೇಳ್ಬಿಡ್ತೀನಿ. ಅದು ಹಾಕಿದ ನಂತರ ಒಂದು 30 ml ನಷ್ಟು ಅಲೋವೆರಾ ಜ್ಯೂಸ್ ಅಥವಾ ಲೋಳೆ ರಸ ಏನು ಸಿಗುತ್ತಲ್ಲ ಅದನ್ನ 30 ml ನಷ್ಟು ಮಾತ್ರ. ಯಾಕಂದ್ರೆ ಹೈಲುರೋನಿಕ್ ಆಸಿಡ್ ಜೊತೆಗೆ 30 ml ತುಂಬಾ ನೋಡಿ, ಈಗ IBS ಪ್ರಾಬ್ಲಮ್ ಇದ್ದವರು, ಡಯರಿಯಾ ಪ್ರಾಬ್ಲಮ್ ಇದ್ದವರು, ತುಂಬಾ ಗಟ್ ಸೆನ್ಸಿಟಿವ್ ಇದ್ದವರು, ಸ್ವಲ್ಪ ಅಲರ್ಜೀಸ್ ಇದ್ದವರು ಕೂಡ ಈ ಅಲೋವೆರಾನ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ, ನಂಗೆ ಅಲೋವೆರಾದಿಂದ ತಗೊಂಡ್ರು ಕೂಡ ನಂಗೆ ಗಟ್ ಇರಿಟೇಷನ್ ಆಗ್ತಾ ಇಲ್ಲ ಅಂದಲ್ಲಿ ಒಂದು 30 ml ಅಲೋವೆರಾ ಜ್ಯೂಸ್ನ ಕೂಡ ಅದಕ್ಕೆ ಹಾಕಿ. ಮತ್ತು 30 ml ಆಮ್ಲ, ನೆಲ್ಲಿಕಾಯಿ ಜ್ಯೂಸ್, ಆಮ್ಲ ಜ್ಯೂಸ್ ಅಂತ ಸಿಗುತ್ತಲ್ಲ ಅದನ್ನ ಬೇಕಾದ್ರೆ ಕಾನ್ಸಂಟ್ರೇಟ್ ತಗೊಂಡ್ಬಿಟ್ಟು ಅದನ್ನ ಬೇಕಾದ್ರೆ ಯೂಸ್ ಮಾಡೋದು. ನ್ಯಾಚುರಲ್ ಆಗಿ ಮನೆಯಲ್ಲೇ ಬೇಕಾದ್ರೆ ನೆಲ್ಲಿಕಾಯಿನ ರುಬ್ಬಿಟ್ಟು ಒಂದು ಜ್ಯೂಸ್ ಮಾಡಿ ಇಟ್ಕೊಂಡಿರಿ. ಅದನ್ನ ಒಂದು 30 ml ನಷ್ಟು ಅದಕ್ಕೆ ಸೇರಿಸಿ. ಅದ್ರ ನಂತರ ಈ ಒಂದೆಲಗ ಸೊಪ್ಪು ನೀವು ಕೇಳ್ಬೋದು, ಸಣ್ಣ ನಿಮ್ಗೆ ಎಲ್ಲ ಕಡೆ ಬೆಳೆದಿರ್ತವೆ, ಅದಕ್ಕೆ ನಾವು ಬ್ರಾಹ್ಮಿ ಅಂತ ಕೂಡ ಕರಿತೀವಿ. ಇಲ್ಲ ನಿಮಗೆ ಬ್ರಾಹ್ಮಿದು ಪೌಡರ್ ಸಿಗುತ್ತೆ, ಆ ಬ್ರಾಹ್ಮಿ ಪೌಡರ್ನ ಅಥವಾ ಒಂದೆಲಗ ಸೊಪ್ಪಾದ್ರೆ ಒಂದು 2-3 ಎಲೆಗಳನ್ನ ಅದಕ್ಕೆ ಹಾಕಿ. ಇಲ್ಲಾಂದ್ರೆ ನಿಮಗೆ ಪೌಡರ್ ಸಿಕ್ಕಿದ್ರೆ ಆ ಪೌಡರ್ ಮಾಡಿ ಇಟ್ಕೊಳ್ಳಿ, ಸಿಕ್ಕಿದ್ರೆ ಎಲ್ಲದನ್ನು ಆ ಪೌಡರ್ನ ಒಂದು 2 ಚಿಟಿಕೆಯಷ್ಟು ಆ ಒಂದು ಜ್ಯೂಸ್ಗೆ ಹಾಕಿ. ಯಾಕೆಂದ್ರೆ ನಾನು ಕೊನೆಗೆ ಹೇಳ್ತೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಗೆ ಬೇಕಾದ್ರೆ ಒಂದು 100 ml ನಷ್ಟು ಒಂದು ಅದಕ್ಕೆ ಎಳನೀರು ಅಥವಾ ನೀವು ಮನೇಲಿ ತೆಂಗಿನಕಾಯಿ ಹೊಡಿತೀರಲ್ಲ ಆ ತೆಂಗಿನಕಾಯಿ ನೀರನ್ನ ಬಿಸಾಕ್ಬೇಡಿ, ಅದನ್ನ ಇಟ್ಕೊಂಡಿರಿ. ಆ ತೆಂಗಿನಕಾಯಿ ನೀರನ್ನ ಅದಕ್ಕೆ ಹಾಕಿ. ಇದಿಷ್ಟು ಅಂಶವನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ, ಬೇಕಾದ್ರೆ ಒಂದು ಸಣ್ಣ ಪಿಂಚ್ ಅದಕ್ಕೆ ಟರ್ಮರಿಕ್ ಅಥವಾ ಅರಿಶಿಣದ ಪುಡಿಯನ್ನು ಕೂಡ ಅದಕ್ಕೆ ಸೇರಿಸಿ, ಮತ್ತು ಸ್ವಲ್ಪ ಬೇಕಾದ್ರೆ ನಿಮಗೆ ನಿಂಬೆ ರಸ ಜೊತೆಗೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅಥವಾ ನೀವೇನು ಹೇಳ್ತೀರಾ ಕಪ್ಪು ಉಪ್ಪು, ಅದನ್ನ ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಹೆಲ್ತಿ ಡ್ರಿಂಕ್ ತರ ಮಾಡ್ಕೊಳ್ಳಿ. ಮಾರ್ನಿಂಗ್ ಹೆಲ್ತಿ ಟಾಕ್ಸಿನ್ಸ್, ಇದು ಕೊಲಾಜನ್ ಬೂಸ್ಟಿಂಗ್ ಡ್ರಿಂಕ್. ಇದು ಸೈಂಟಿಫಿಕಲಿ ಪ್ರೂವನ್ ಡ್ರಿಂಕ್. ನೋಡಿ,